ಇವತ್ತು ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರದ ಟೌನ್ ಪಂಚಾಯಿತಿಯ ರೈತ ಸಂಘದ ಹೋರಾಟ 382 ದಿನ ಆಗಿದೆ. ಇವತ್ತವರು ಕೊನೆಯದಾಗಿ ಸರ್ಕಾರ ಗಮನಿಸಲಿಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಭೇಟಿ ಕೊಟ್ಟಿದ್ದೇನೆ. ನಾನು ಸರ್ಕಾರ ಗಮನಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿದ್ದೇನೆ. ಈ ಅಧಿವೇಶನ ಮುಗಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಯಾಗಿ ಈ ಹಳ್ಳಿ ಪ್ರದೇಶವನ್ನು ಬಿಟ್ಟು 15 ಕ್ಷೇತ್ರಗಳಿಗೆ ಟೌನ್ ಪಂಚಾಯತ್ ಸೀಮಿತಗೊಳಿಸಿ ಉಳಿದು 3 ಪಂಚಾಯತನ್ನು ಮಾಡಲಿಕ್ಕೆ ಏನು ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸಾಗಿದೆ ಅದನ್ನು ಚಾಚು ತಪ್ಪದ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾರೆ. 100% ಮಾಡ್ತಾರೆ, ಒಪ್ಕೊಂಡಿದ್ದಾರೆ. ಇವಾಗ ಬಾಲಕೃಷ್ಣರು ಸಹ ಒಪ್ಪಿದ್ದಾರೆ. ಯತೀಂದ್ರವರು ಆ ಜಾಗ ನಗರಾಭಿವೃದ್ಧಿ ಇಲಾಖೆಯಿಂದ ಆ ಹಳ್ಳಿ ಪ್ರದೇಶವನ್ನು ಬಿಟ್ಟುಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವ್ರ ಮೂಲಕ ಯತೀಂದ್ರವರು ಮತ್ತು ಬಾಲಕೃಷ್ಣ ಮತ್ತು ಪಂಚಾಯತ್ ಮಾಡಲಿಕ್ಕೆ ಈಶ್ವರ್ ಖಂಡ್ರೆ ಒಪ್ಕೊಂಡಿದ್ದಾರೆ. 3 ಜನ ಜಂಟಿಯಾಗಿ ಸಭೆ ಮಾಡಿ ಒಪ್ಪಿದರೆ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಹೋದರೆ ಅದು ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂದರೆ ಸ್ವತಃ ಉಪಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿಯಲ್ಲಿ ರೈತ ಸಂಘದೊಟ್ಟಿಗೆ ಸಭೆ ಮಾಡಿ ಅವತ್ತು ಅವರು ಚಾಲನೆ ಕೊಟ್ಟವರೇ ಇದನ್ನು ಪಂಚಾಯತ್ ಮಾಡಿ ಅಂತ ಚಾಲನೆ ಕೊಟ್ಟವರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಈಗ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಅಧಿಕಾರಿಗಳ ಮಟ್ಟದಲ್ಲಿ ಗೊಂದಲ ಇದೆ. ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಇಲಾಖೆಗೂ ಗೊಂದಲ ಇದೆ. RDPR ಇಲಾಖೆ ಯಾವುದೇ ಪಂಚಾಯತ್ ಬಿಟ್ಟುಕೊಟ್ರೆ ನಾವು ಪಂಚಾಯತ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಇದು ಆ ನಗರಾಭಿವೃದ್ಧಿ ಇಲಾಖೆಯವರು ಒಪ್ಕೊಂಡ್ರೆ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳು ಟೌನ್ ಪಂಚಾಯತಿನ ರೂಲ್ಸ್ ಅಡಿಯಲ್ಲಿ 15 ಕ್ಷೇತ್ರಕ್ಕೆ ರೆಡಿಯಾಗಿ ವಾರ್ಡ್ ರೆಡಿ ಮಾಡಿ ಕಳಿಸಿದ್ದಾರೆ. ಪಂಚಾಯತಿಗೂ RDPR ಇಲಾಖೆ ಪಂಚಾಯತ್ ಮಾಡಲಿಕ್ಕೂ ಫೈಲ್ ರೆಡಿ ಮಾಡಿ ಕಳಿಸಿಕೊಟ್ಟಿರೋದ್ರಿಂದ ಏನು ತೊಂದರೆ ಆಗುತ್ತೆ. ಆಗಿಲ್ಲ ಅಂದರೆ ನಾನು ಇವ್ರ ಪರವಾಗಿ ನಿಲ್ತೇನೆ. ಈ ರೋಟಿ ಧರಣಿ ಸತ್ಯಾಗ್ರಹ ನಾವು ಮಾಡ್ತೇನೆ. ಇದು ನಾವು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಿಂದ ಬಂದಿದ್ದೇವೆ. ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂತ ಹೇಳಿದ್ರೆ 2020ನೇ ಇಸ್ವಿಯಲ್ಲಿ ನಮ್ಮದು ತುಂಬ ಗ್ರಾಮೀಣವಾಗದ ಭಾಗ. ನೀವೆಲ್ಲ ಹಗಲಿಗೆ ಇಲ್ಲೆಲ್ಲ ರಾತ್ರಿ ನಾವು ಝೂ ಅಲ್ಲಿ ನೋಡ್ತೇವೆ. ಆದರೆ ನಮ್ಮಲ್ಲಿ ಹಗಲಿಗೆ ಬೆಳಿಗ್ಗೆ ಹಗಲಿಗೆ ಹುಲಿ ಚಿರತೆ ಬರುವಂಥ ಊರು. ಒಂದೊಂದು ಮನೆಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸುಮಾರು 40-50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ ಇದೆ. ಆವಾಗ ಏನಾಯ್ತು, ತರಾತುರಿಯಲ್ಲಿ ನಮ್ಮ ಗ್ರಾಮೀಣ ಭಾಗಗಳನ್ನು ಅಂದರೆ ಎಡ್ತ್ರೆ, ಪಡುವರಿ ಮತ್ತು ತಗ್ಗರ್ಸಿ ಭಾಗಗಳನ್ನು ಸೇರಿಸ್ಕೊಂಡು ಪಟ್ಟಣ ಪಂಚಾಯತ್ ಅಂತ ಮೇಲ್ದರ್ಜೆಗೆ ಇರಿಸಿದ್ರು. ನಾವು ಆವತ್ತು ಬೇಡಿಕೆ ಇಟ್ಟಿದ್ದೇವೆ, ನಮ್ಮೆಲ್ಲ ರೈತರು ನೋಡಿ ಗ್ರಾಮೀಣ ಭಾಗ ಇದೆ, ಹಳ್ಳಿ ಇದೆ, ಇಲ್ಲಿ ಪಟ್ಟಣ ಪಂಚಾಯತ್ಗಾಗಿ ಮೇಲ್ದರ್ಜೆಗೆ ಏರಿದರೆ ನಮಗೆ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ, ನಮ್ಮ ರೈತರಿಗೆ ಸಮಸ್ಯೆ ಆಗ್ತದೆ ಅಂತ ನಾವು ಆವತ್ತೇ ಹೇಳಿದ್ದು. ಆದರೂ ಕೂಡ ನಮ್ದು ಯಾವುದೇ ರೈತರ ಬೇಡಿಕೆಗಳನ್ನು ಪರಿಗಣನೆ ತೆಗೆದುಕೊಳ್ಳದೆ ಸರ್ಕಾರ ಆವತ್ತು ಅಧಿಸೂಚನೆಯನ್ನು ಹೊರಡಿಸ್ಬಿಟ್ಟು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಇತ್ತು. ನಾವು ಆ ದಿವಸದಿಂದ 2020ರಿಂದ ಹೈಕೋರ್ಟ್ನಲ್ಲಿ ರಿಟರ್ನ್ ಹಾಕಿದ್ದೇವೆ, ಕಾನೂನು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಕಳೆದ 1 ವರ್ಷದ ಹಿಂದೆ ಈ ನಾವು ಬೇಡಿಕೆ ನಮಗೆ ಸರ್ಕಾರ ಮಾಡ್ತದೆ, ನಮ್ಮ ಗ್ರಾಮೀಣಗಳನ್ನು ಬಿಡ್ತದೆ ಮತ್ತು ನಮ್ಮ ಮನವಿ ಸರ್ಕಾರದ ಹಂತದಲ್ಲಿ ಇದೆ ಅಂತ ನಾವು ನೋಡ್ಕೊಂಡಿದ್ವಿ. ಆದರೆ ತರಾತುರಿಯಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ಮಾಡುವ ಹಂತಕ್ಕೆ ಕೂಡ ಸರ್ಕಾರ ಮುಂದಾಯಿತು. ಆ ಸಮಯದಿಂದ ನಾವು ಇಡೀ ಗ್ರಾಮೀಣ ಭಾಗದ ರೈತರು ಎದ್ದುಕೊಂಡು ಕಳೆದ ವರ್ಷ 2025ರಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 3000 ಜನ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತಿಗೆ 385 ದಿವಸದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಈಗಾಗಲೇ ನಮ್ಮ ಮಾಡು ಇಲ್ಲವೇ ಮಾಡಿ, ನಮ್ಗೆ ಒಂದು ಮಾಡ್ತೇವೆ ಅಂತ ಹೇಳ್ಬೇಕಿಲ್ಲ, ಮಾಡುವುದಿಲ್ಲ ಅಂತ ಹೇಳ್ಬೇಕು. ಆ ರೀತಿಯಾಗಿ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಮೊನ್ನೆ ಸುಮಾರು 3000 ಜನ ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ನಮಗೆ ಸರ್ಕಾರದಿಂದ ಸ್ಪಷ್ಟತೆ ಮಾಡದೇ ಇದ್ರೆ ನಾವಿಲ್ಲಿ ಖಾಲಿ ಹೋಗ್ಲಿಕ್ಕೆ ಬಂದಿಲ್ಲ. ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಸಿದ್ಧತೆಯನ್ನು ಮಾಡ್ಕೊಂಡು ನಾವಿಲ್ಲಿ ಶಾಸಕರು, ಮಾಜಿ ಶಾಸಕರು ನಮ್ಮ ರೈತರ ಪರವಾಗಿ ಈಗಾಗಲೇ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಆಗ್ತದೆ, ನಾವು ಕೂಡ ಇನ್ನು ಯಾವಾಗ ಆಗುವಂಥದ್ದು, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಈಗಾಗಲೇ ಸರ್ಕಾರದ ಹಂತದಲ್ಲಿ ಒಂದು ಆರ್ಡರ್ ಅಧಿಸೂಚನೆ ಅಷ್ಟೇ ಬಾಕಿ, ಮತ್ತೇನು ಸಮಸ್ಯೆ ಇಲ್ಲ. ಹಾಗಾಗಿ ನಮಗೆ ಶೀಘ್ರವಾಗಿ ಕೊಡಿ. ಯಾವ ಸಮಸ್ಯೆ ಏನಿದೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೊಟ್ಟ ನಂತರ ಫೈನಲ್ ಸರ್ಕಾರ ಖಾಲಿ ಒಂದು ಅಧಿಸೂಚನೆ ಒಂದು ಸೈನ್ ಹಾಕುವಂಥದ್ದು ಮಾತ್ರ. ಹಾಗಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಕೊಡಿ ಅಂತ